ನಮಸ್ಕಾರ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಚಾರ್ಟ್ ಅನಾಲಿಸಿಸನ್ನು ನೋಡೋಣ. ಮೊದಲಿಗೆ ಡಿಸ್ಕ್ಲೈಮರ್. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅಪಾಯದಿಂದ ಕೂಡಿದೆ. ಮಾರುಕಟ್ಟೆಯ ಬೆಲೆಗಳು ಏರುಪೇರಾಗಲು ಸಾಧ್ಯವಿದೆ ಮತ್ತು ನೀವು ಹೂಡಿಕೆ ಮಾಡಿದ ಸಂಪೂರ್ಣ ಹಣವನ್ನು ಕಳೆದುಕೊಳ್ಳುವ ಸಂಭವವಿದೆ. ಹಳೆಯ ಯಾವುದೇ ಪ್ರದರ್ಶನಗಳು ಭವಿಷ್ಯದ ಲಾಭಕ್ಕೆ ಯಾವುದೇ ಭರವಸೆ ನೀಡುವುದಿಲ್ಲ. ಯಾವುದೇ ಹೂಡಿಕೆ ನಿರ್ಧಾರ ಕೈಗೊಳ್ಳುವ ಮೊದಲು ನಿಮ್ಮ ಸ್ವಂತ ಅಧ್ಯಯನ ಮಾಡಿ ಅಥವಾ ಅರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯಿರಿ. ಇಲ್ಲಿ ನೀಡಿರುವ ಮಾಹಿತಿಯು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ. ಆದ್ದರಿಂದ ಇದು ಯಾವುದೇ ಹಣಕಾಸು ಸಲಹೆ ಆಗಿರುವುದಿಲ್ಲ. ಬನ್ನಿ ಸ್ನೇಹಿತರೆ, ಇವತ್ತಿನ ನಿಫ್ಟಿ ಚಾರ್ಟನ್ನು ನೋಡೋಣ. ಸ್ನೇಹಿತರೆ, ನಿಫ್ಟಿಯ ಡೇ ಕ್ಯಾಂಡಲನ್ನು ನೋಡೋಣ ಏನಾಗಿದೆ ಅಂತೇಳಿ. ಓಕೆ, ಇದು ನಮ್ಮ ಲೆವೆಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಇವತ್ತಿನ ಡೇ ಕ್ಯಾಂಡಲ್ ಏನಾಗಿದೆ ಅಂತ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಮಾರ್ಕೆಟ್ ಇವತ್ತು ಇಲ್ಲಿ ಈ ಒಂದು ಕ್ಯಾಂಡಲ್ನಲ್ಲಿ ಏನು ಕಾಣಿಸ್ತಿದೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ, ಆನಂತರ ಮಾರ್ಕೆಟ್ ಡೌನ್ ಫಾಲ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಓಕೆ, ಹಾಗೆಯೇ ಇಲ್ಲಿಂದ 26,121ರಿಂದ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ. ಓವರಾಲ್ ಆಗಿ ನೋಡೋದಾದರೆ ಬೇರಿಶ್ ಕ್ಯಾಂಡಲ್ ಕಾಣಿಸ್ತಾ ಇದೆ. ಓಕೆ ಸ್ನೇಹಿತರೆ, ಈಗ 5 ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಯೆಲ್ಲೋ ಲೈನ್ ಇದೆ. ಓಕೆ, ಇಲ್ಲಿ ಒಂದು ಯೆಲ್ಲೋ ಲೈನ್ ಹಾಕಿದ್ದೀನಲ್ವಾ, ಈ ಲೈನು ಏನು ಅಂತ ಹೇಳಿಬಿಡ್ತೀನಿ. 26,325ರಲ್ಲಿ ಒಂದು ಯೆಲ್ಲೋ ಲೈನ್ ಹಾಕಿದ್ದೀನಿ. ಉಳಿದಿರೋದೆಲ್ಲ ನೆನ್ನೆ ಇದ್ದಂತಹ ಲೆವೆಲ್ಸ್ಗಳು. ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ ಹೊಸ ಲೆವೆಲ್ಸ್ಗಳು ಅಂತೇಳಿ. ಈಗ ಸದ್ಯಕ್ಕೆ ಯೆಲ್ಲೋ ಲೈನ್ ವಿಚಾರ ಹೇಳ್ಬಿಡ್ತೀನಿ. ಯೆಲ್ಲೋ ಲೈನ್ ಏನಪ್ಪ ಅಂದರೆ, ಮಾರ್ಕೆಟು ಇವತ್ತು ಪ್ರೀ ಮಾರ್ಕೆಟ್ನಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿರುವಂಥದ್ದು. ಪ್ರೀ ಮಾರ್ಕೆಟ್ ಓಪನ್ ಆದಾಗ ಇದ್ದಂತಹ ಪ್ರೈಸು. ಓಕೆ, ಪ್ರೀ ಮಾರ್ಕೆಟ್ ಓಪನ್ ಆಗ್ತಿದ್ದಾಗ ಇದ್ದಂಥ ಪ್ರೈಸು 26,325ರಿಂದ 27-28 ಈ ರೇಂಜಲ್ಲಿ ಪ್ರೀ ಮಾರ್ಕೆಟ್ ಇತ್ತು. ಓಕೆ, ಪ್ರೀ ಮಾರ್ಕೆಟ್ ಆದ ತಕ್ಷಣ 9 ಗಂಟೆಗೆ ಪ್ರೀ ಮಾರ್ಕೆಟ್ ಇರುತ್ತಲ್ಲ, ಅದಾದಮೇಲೆ 9:15ಗೆ ಮಾರ್ಕೆಟು ನಮ್ಮ ಲೆವೆಲ್ಸಿಂದ ಏನಾಗಿದೆ ಅಂತ ನೋಡೋಣ. ನಮ್ಮ ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಈ ಲೈನಿಂದ ಕೆಳಗಡೆ ಏನಾದರೂ ಮಾರ್ಕೆಟ್ ಓಪನ್ ಆದರೆ ಮಾರ್ಕೆಟು ಕೆಳಗಡೆ ಬರುವ ಸಾಧ್ಯತೆ ಇರುತ್ತೆ ಅಂತ ನಾವು ಪ್ರಿಡಿಕ್ಷನ್ ಮಾಡ್ತೀವಿ. ಹಾಗೆಯೇ ಈ ಲೈನಿಂದ ಮೇಲೆ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಹೇಳಿದರೆ ಆ ಲೈನ್ಗಿಂತ ಮೇಲೆ ಮಾರ್ಕೆಟ್ ಹೋಗುತ್ತೆ ಅಂತೇಳಿ ನಾವು ಪ್ರಿಡಿಕ್ಷನ್ ಮಾಡ್ತೀವಿ. ಸದ್ಯಕ್ಕೆ ಮಾರ್ಕೆಟು ನಮ್ಮ ಲೈನ್ ಕೆಳಗಡೆ ಓಪನ್ ಆಗಿದೆ, ನಿಯರೆಸ್ಟಲ್ಲಿದೆ. ಯಾವ ನಂಬರ್ಗೆ ಅಂದರೆ 26,338 ಈ ಲೆವೆಲ್ಸ್ಗೆ ನಿಯರೆಸ್ಟ್ ಆಗಿ ಇದ್ದಿರೋದ್ರಿಂದಾಗಿ ಮಾರ್ಕೆಟು ಅಲ್ಲಿಂದ ರಿವರ್ಸ್ ಬಂದಿದೆ. ಆ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಇನ್ನೊಂದು ಲೆವೆಲ್ ಇದೆ. ಈ ಲೆವೆಲ್ ಯಾವುದು, 26,256-58. ಓಕೆ, ಎಕ್ಸಾಕ್ಟಾಗಿ 26,258 ಈ ಲೆವೆಲ್ನಲ್ಲಿ ಕೂಡ ಮಾರ್ಕೆಟ್ ಕ್ರಾಸ್ ಆಗಿ ಬಂದಿದೆ. ಮತ್ತು 26,178 ಹತ್ರ ಮಾರ್ಕೆಟ್ ಈಗ ನಿಂತ್ಕೊಂಡಿದೆ. ಓಕೆ, ಇದನ್ನು 5 ನಿಮಿಷದಲ್ಲಿ ನೋಡೋಣ ಏನಾಗಿದೆ ಅಂತೇಳಿ. ಓಕೆ, 5 ನಿಮಿಷಕ್ಕೆ ಹಾಕಿದ್ದೀನಿ. ಮಾರ್ಕೆಟ್ ಓಪನ್ ಆದಾಗ ಏನಾಯಿತು, ಈ ಯೆಲ್ಲೋ ಲೈನಿಂದ ಮಾರ್ಕೆಟು ಕೆಳಗಡೆ ಬಂದಿದೆ. 5 ನಿಮಿಷ ಕ್ಯಾಂಡಲ್ ಕೆಳಗಡೆ ಬಂದಿದೆ, ಆಮೇಲೆ ಮೇಲಕ್ಕೆ ಹೋಗಿದೆ, ಮತ್ತೆ ಪುನಃ ಕೆಳಗಡೆನೇ ಬರ್ತಾಯಿದೆ ಮಾರ್ಕೆಟು. ಸದ್ಯಕ್ಕೆ ಈ ಪ್ಲೇಸ್ನಲ್ಲಿ ಇಲ್ಲಿ ಸಪೋರ್ಟ್ ತಗೊಂಡಿದ್ದು ಕಾಣಿಸ್ತಾ ಇದೆ ಅಲ್ವಾ. ಸುಮಾರು 0.6% ಮೂವ್ ಆಗಿದೆ ಈ ಕ್ಯಾಂಡಲು. ಇದನ್ನು ನಾವು ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ತೀವಿ ಅಂದರೆ, ಈ ಜಾಗದಿಂದ ಸಪೋರ್ಟ್ ತೊಗೊಂಡ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಪ್ರಿಡಿಕ್ಷನ್ ಮಾಡ್ತೀವಿ. ನನ್ನ ಅನಾಲಿಸಿಸ್ ಪ್ರಕಾರ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದು ಒಂದು ಪ್ರಿಡಿಕ್ಷನು. ಆದರೆ ಮಾರ್ಕೆಟ್ ಮೇಲಕ್ಕೆ ಹೋಗಲಿಲ್ಲ, ಇಲ್ಲಿ ಮಾರ್ಕೆಟ್ ಡೌನ್ ಫಾಲ್ ಆಯಿತು. ಆ್ಯಕ್ಚುಲಿ ಈ ಒಂದು ಲೈನನ್ನು ಮಾರ್ಕೆಟ್ ಕ್ರಾಸ್ ಮಾಡಿದರೆ ನೆಕ್ಸ್ಟ್ ಡೌನ್ ಬರುತ್ತೆ ಅನ್ನೋ ಪ್ರಿಡಿಕ್ಷನ್ ಕೂಡ ನಮ್ಮದು ಇರುತ್ತೆ. ಹಾಗಾಗಿ ಡೌನ್ ಬಂದಿದೆ, ಮಾರ್ಕೆಟ್ ಡೌನ್ ಬಂದಿದೆ. ಸ್ವಲ್ಪ ದೂರ ಬಂದ ಮೇಲೆ ಮತ್ತೆ ನೋಡಿ, ಕೆಳಗಡೆಯಿಂದ ಮತ್ತೆ ನಮ್ಮ ಲೆವೆಲ್ಗೆ ಮಾರ್ಕೆಟ್ ಹೋಗಿ ಅಲ್ಲಿಂದ ಒಂದು ಬಿಗ್ ಕ್ಯಾಂಡಲ್ ಕೆಳಗಡೆ ಬಂದಿದೆ. ಯಾವ ಥರ ಬಂದಿದೆ ಅಂತ ಹೇಳಿದರೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು,
ಈ ಕ್ಯಾಂಡಲ್ ಏನು ಫಾರ್ಮ್ ಆಯಿತು, ಮೇಲ್ಗಡೆ ನಮ್ಮ ಲೆವೆಲಿಂದ ಏನು ಕೆಳಗಡೆ ಬಂತು, ಮತ್ತು ಅದು ನಮ್ಮ ಲೆವೆಲ್ನಲ್ಲೇ ಸಪೋರ್ಟನ್ನು ತಗೊಂಡು ಮೇಲಕ್ಕೆ ಹೋಗ್ತಾ ಇದೆ. ಓಕೆ, ಈ ಒಂದು ವಿಚಾರಕ್ಕೋಸ್ಕರನೇ ಈ ಲೈನನ್ನು ಹಾಕಿರೋದು. ಅಂದರೆ ಎಲ್ಲಿಂದ ರೆಸಿಸ್ಟೆನ್ಸ್ ತಗೊಳುತ್ತೆ, ಎಲ್ಲಿ ಸಪೋರ್ಟ್ ತಗೊಳುತ್ತೆ ಅನ್ನೋದು ನಮ್ಮ ಮುಖ್ಯವಾದ ಒಂದು ಪ್ರಿಡಿಕ್ಷನು. ಇದು ನಮಗೆ ವರ್ಕ್ ಆಗಬೇಕು. ಇದನ್ನೇ ನಾನು ಅಬ್ಸರ್ವ್ ಮಾಡ್ತೀನಿ ಡೈಲಿ. ನೆಕ್ಸ್ಟು ಮತ್ತೆ ಪುನಃ ಇಲ್ಲಿ ಸೆಲ್ಲಿಂಗ್ ಬಂತು, ಮತ್ತು ಇದೇ ಲೈನಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗ್ತಾಯಿದೆ. ಇದು ಯಾಕೆ ಆಗ್ತಿದೆ ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದೆಲ್ಲ ತುಂಬ ಕಲ್ತಿರುವಂಥ ಟ್ರೇಡರ್ಸ್ಗಳಿಗೆ ಅರ್ಥ ಆಗುತ್ತೆ, ಯಾಕೆ ಇಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಳುತ್ತೆ, ಏನಿದು, ಯಾವ ಲೆವೆಲ್ ವರ್ಕ್ ಆಗುತ್ತೆ ಅನ್ನೋದು. ಗೊತ್ತಿರೋರು ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಇದನ್ನು ಕಂಡುಹಿಡಿಯೋದು ಕಷ್ಟ. ಬಟ್ ನಮಗೂ ಆಗಲ್ಲ. ಮಾರ್ಕೆಟ್ ನೋಡಿ ಯಾವ ರೀತಿ ಚಾರ್ಟಲ್ಲಿ ಮಾರ್ಕೆಟ್ ತೋರಿಸುತ್ತೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಆಲ್ಮೋಸ್ಟ್ ನಾವು ಏನು ಪ್ರಿಡಿಕ್ಷನ್ ಮಾಡ್ತೀವಿ ಅದೇ ಥರ ಮಾರ್ಕೆಟ್ ವರ್ಕ್ ಆಗಲ್ಲ. ನೋಡಿ, ಇಲ್ಲಿ ಕೂಡ ಸಪೋರ್ಟ್ ತಗೊಳ್ತು. ಈ ಒಂದು ಜಾಗದಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಪುನಃ ಈ ಲೈನನ್ನು ಯಾವಾಗ ಬ್ರೇಕ್ ಮಾಡೋಕ್ಕೆ ಹೊರಡುತ್ತೆ ಮಾರ್ಕೆಟು, ಮತ್ತೆ ಡೌನ್ಫಾಲ್ ಆಯಿತು. ಮತ್ತು ಈಗ ಅದೇ ಲೈನಲ್ಲಿ ಬಂದು ನಿಂತ್ಕೊಂಡಿದೆ, ಸೈಡ್ ವೈಸ್ ಆಗಿ ನಿಂತ್ಕೊಂಡಿದೆ. ಈಗ ಈ ಜಾಗದಲ್ಲಿ ನಿಂತ್ಕೊಂಡಿದೆ ಅಂದರೆ ನೆಕ್ಸ್ಟು ಕೆಳಗಡೆ ಒಂದು ಬ್ಲೂ ಲೈನ್ ಕಾಣಿಸ್ತಿದೆ, ಅದು ಇಂಪಾರ್ಟೆಂಟ್ ಲೆವೆಲು. ಮೇಲ್ಗಡೆ ರೆಡ್ ಲೈನ್ ಇದೆ, ಅದು ಇಂಪಾರ್ಟೆಂಟ್ ಲೆವೆಲು. ಅಥವಾ ಅದಕ್ಕಿಂತ ಮೇಲೆ ಯೆಲ್ಲೋ ಲೈನ್ಗಿಂತ ಮೇಲೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ, ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಇದೆ. ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆದಾಗ ಈ ಲೆವೆಲ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಇದು ಒಂದು ದಿನದ ಚಾರ್ಟ್ ನೋಡಿ ನಾವು ಮಾಡೋವಂಥದ್ದಲ್ಲ. ಇದರಲ್ಲಿ ಕ್ಯಾಲ್ಕುಲೇಷನ್ ಇದೆ, ಸೆಟ್ಟಿಂಗ್ಸ್ ಇದೆ, ಬೇರೆ ಬೇರೆ ಸೆಟ್ಟಿಂಗ್ಸನ್ನು ಮಾಡಿ ಇದನ್ನು ಮಾಡಿರೋವಂಥದ್ದು. ನೀವು ಕೂಡ ಈ ಥರ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಕೋಬೋದು. ಈಗ ನನಗೆ ಬೇಕಾದಂಗೆ ನಾನು ಸೆಟ್ಟಿಂಗ್ಸನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಒಂದು ನಮ್ಮ ಕ್ಲಾಸ್ಗೆ ಸೇರಿದಾಗ ನಾವು ಇದರ ಸೆಟ್ಟಿಂಗ್ಸ್ಗಳನ್ನ ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ಓಕೆ, ಈ ಸೆಟ್ಟಿಂಗ್ಸನ್ನು ಕಲಿತ ಮೇಲೆ ನಿಮಗೂ ಕೂಡ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅನ್ನೋದು ಚಾರ್ಟ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಇದನ್ನು ನೋಡಿಕೊಂಡು ಯಾವುದೇ ರೀತಿ ಟ್ರೇಡ್ ಮಾಡುವಾಗಿಲ್ಲ. ಇದರಲ್ಲಿ ನಾವು 5 ಪಾಯಿಂಟ್ ನಮ್ಮ ಸಜೆಷನ್ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಜಾಗದಲ್ಲಿ ನಮ್ಮ ಲೆವೆಲ್ಸ್ಗಳು ವರ್ಕ್ ಆಗ್ತಾ ಇದೆ ಅಂದರೆ ಯಾವುದಾದ್ರು ಒಂದು ಜಾಗದಲ್ಲಿ 5 ಪಾಯಿಂಟನ್ನು ಮಾತ್ರ ಇಲ್ಲಿ ಕ್ಯಾಚ್ ಮಾಡಬೇಕಾಗುತ್ತೆ. 5 ಪಾಯಿಂಟ್ಗಿಂತ ಹೆಚ್ಚು ಆಸೆ ಪಡೋಕ್ಕೆ ಹೋಗೋದು ಅಥವಾ ಎಲ್ಲ ಕಡೆ ಟ್ರೇಡ್ ಮಾಡ್ತೀನಿ ಅಂತ ಹೋಗೋದು ಮಾರ್ಕೆಟಲ್ಲಿ ಭಾಳಷ್ಟು ನಮ್ಮನ್ನ ತೊಂದರೆಗೆ ತೊಗೊಂಡೋಗುತ್ತೆ. ನಮ್ಮ ಎಲ್ಲ ಹಣವನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ 5 ಪಾಯಿಂಟನ್ನು ಕ್ಯಾಚ್ ಮಾಡೋದಕ್ಕೆ ಈ ಒಂದು ಲೆವೆಲ್ಸ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದು ಕೋರ್ಸ್ಗೆ ಜಾಯ್ನ್ ಆಗೋರಿಗೆ ಸೆಟ್ಟಿಂಗ್ಸನ್ನು ಹೇಳ್ಕೊಡ್ತೀವಿ. ಸದ್ಯಕ್ಕೆ ಈ ಲೆವೆಲ್ಸ್ಗಳನ್ನ ಇವತ್ತು ನಾವು ನೋಡಿದ್ದೀವಿ. ನಾಳೆಯ ಲೆವೆಲ್ಸ್ಗಳನ್ನು ಯಾವ ರೀತಿ ಅಂತ ನೋಡೋಣ. ಅಂದರೆ ಲೆವೆಲ್ಸ್ಗಳು ಇದೇ ಇರುತ್ತೆ. ಸದ್ಯಕ್ಕೆ ಇದು ಇನ್ನೂ ಒಂದು 3-4 ದಿನ ಇದೇ ಲೆವೆಲ್ಸ್ ಇರುತ್ತೆ, ಆಮೇಲೆ ಚೇಂಜ್ ಆಗುತ್ತೆ. ಅಥವಾ ಚೇಂಜ್ ಆದರೆ ನಾನು ಲೆವೆಲ್ಸನ್ನು ಚೇಂಜ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ನಾನು ಈ ಲೆವೆಲ್ಸ್ಗಳು ಯಾವ್ಯಾವ ನಂಬರಲ್ಲಿದೆ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ತಪ್ಪಾಗುತ್ತೆ. ಸದ್ಯಕ್ಕೆ ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾಳಿನ ಚಾರ್ಟ್ನಲ್ಲಿ ನೋಡ್ಬೋದು. ಯಾವುದೇ ಕಾರಣಕ್ಕೂ ನಾವು ಇದನ್ನು ಲೆವೆಲ್ಸ್ಗಳನ್ನ ನಾನು ಹೇಳುವ ಲೆವೆಲ್ಸ್ಗಳನ್ನ ಇನ್ನೊಬ್ಬರಿಗೆ ಫಾಲೋ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ಅವರವರ ಮನಸ್ಸಿನಲ್ಲಿ. ಯಾಕಂದರೆ ಬೈಯರ್ಸ್ ಸೆಲ್ಲರ್ಸು ಯಾರ್ಯಾರು ಬೈಯಿಂಗ್ ಸೆಲ್ಲಿಂಗ್ ಮಾಡಿದಿರೋ ಅವರಿಗೆ ಗೊತ್ತಿರುತ್ತೆ ಮಾರ್ಕೆಟಲ್ಲಿ ಏನು ಕಷ್ಟ ಇದೆ ಅಂಥೇಳಿ. ಓಕೆ, ಸದ್ಯಕ್ಕೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಫ್ಟಿಯ ಬಗ್ಗೆ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನೂ ಬೇಕಾದಷ್ಟು ವಿಚಾರಗಳಿದೆ, ಓಪನ್ ಇಂಟ್ರೆಸ್ಟ್ ಇದೆ, ಎಲ್ಲ ವಿಚಾರಗಳಿದೆ. ಬಟ್ ಅದು ಯಾವುದು ನಮಗೆ ಈಗ ಸದ್ಯಕ್ಕೆ ಅಗತ್ಯ ಇಲ್ಲ. ಪ್ರೀ ಮಾರ್ಕೆಟ್ ಬಗ್ಗೆ ತುಂಬ ವಿಚಾರ ಇದೆ. ಸದ್ಯಕ್ಕೆ ಇವಾಗ ನಾವು ಚಾರ್ಟನ್ನು ನಮ್ಮ ಲೆವೆಲ್ಸ್ಗಳನ್ನ ಅಬ್ಸರ್ವೇಷನ್ ಮಾಡೋದಕ್ಕೆ ಮಾತ್ರ ಇದನ್ನು ಹಾಕ್ತಾಯಿದ್ದೀನಿ. ಇನ್ನು ಸಾಕಷ್ಟು ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.